ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಕೇರಳದ ವಯನಾಡ್ನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಕಲ್ಲಾಡಿಯ ಟ್ವಿನ್ ಟನಲ್ ಯೋಜನಾ ಸ್ಥಳದಲ್ಲಿ ಈ ಕುಸಿತ ಸಂಭವಿಸಿರುವಂಥದ್ದು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ನಡೆದಿರುವಂತಹ ದುರಂತ ಇದು. ಇದರಲ್ಲಿ ಇಬ್ಬರು ಕಾರ್ಮಿಕರು ಮೃತಪಟ್ಟಿರುವಂಥದ್ದು. ಕಾರ್ಮಿಕರನ್ನು ಕರೆದೊಯ್ತಾ ಇದ್ದಂತಹ ಬಸ್ ಕೂಡ ಅದರಲ್ಲಿ ಸಿಲುಕಿಕೊಂಡಿದೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದ 7 ಮಂದಿಯ ರಕ್ಷಣೆಯನ್ನು ಈಗಾಗಲೇ ಮಾಡಲಾಗಿದೆ. ಇನ್ನೂ ಸುಮಾರು 7 ಜನ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಶಂಕೆ ಇರುವಂಥದ್ದು. NDF ತಂಡ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಈ ನಡುವೆ ಒಂದು ಹೊಸ ದೃಶ್ಯ ಸಿಕ್ಕಿರುವಂಥದ್ದು. ಈ ದೃಶ್ಯದಲ್ಲಿ ಅದರ ಭೀಕರತೆ ಎಷ್ಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಜನರೆಲ್ಲ ಭಯ ಬಿದ್ದು ಓಡೋಗ್ತಾ ಇರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಆ ಭೂಕುಸಿತ ಆದಂತಹ ಸಂದರ್ಭದಲ್ಲಿ ಎಷ್ಟು ತೀವ್ರತೆ ಇತ್ತು ಅನ್ನೋದನ್ನು ನೋಡಿ. ಅಷ್ಟು ದೂರದಿಂದ ಆ ಟ್ಯಾಂಕರನ್ನೇ ಎಳೆದುಕೊಂಡು ಬಂದಿದೆ ಅದು. ಅಲ್ಲಿದ್ದಂತಹ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿರುವ ದೃಶ್ಯ ಅದು. ಎದೆ ಝಲ್ ಅನ್ನಿಸುವಂತಹ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ನೋಡಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಆ ಭೂಕುಸಿತ ಸಂಭವಿಸ್ತಲ್ಲ ಅದರ ಭೀಕರತೆ ಎಷ್ಟಿದೆ ಅಂಥೇಳಿ. ಎಲ್ಲೋ ಆದ ಭೂಕುಸಿತದ ರಭಸ ಎಷ್ಟಿತ್ತು ಅಂದರೆ ಟನಲ್ನಿಂದ ತುಂಬ ದೂರದಲ್ಲಿ ನಿಂತಿದ್ದಂತಹ ಟ್ಯಾಂಕರನ್ನೇ ಎಳೆದುಕೊಂಡು ಬಂದಿದೆ. ಅಲ್ಲಿದ್ದಂತಹ ಜನರೆಲ್ಲ ಪ್ರಾಣ ಭಯದಿಂದ ಜೀವವನ್ನು ಕೈಯಲ್ಲಿ ಹಿಡಿದು ಓಡಿರುವಂಥದ್ದು. ತಪ್ಪಿಸ್ಕೊಳ್ಳೋಕ್ಕಾದವ್ರು ತಪ್ಪಿಸ್ಕೊಂಡಿದ್ದಾರೆ. ಆಗದೇ ಇರೋರು ಪಾಪ ಈಗಲೂ ಕೂಡ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಅವರು ನರಳುತ್ತಾ ಇರುವಂಥದ್ದು. ಎಷ್ಟು ಜನರ ಜೀವ ಇದೆ, ಎಷ್ಟು ಜನರ ಜೀವ ಹೋಗಿದೆ ಅನ್ನೋದು ಗೊತ್ತಿಲ್ಲ. ಇನ್ನೂ 7 ಜನರಿಗೋಸ್ಕರ NDRF ತಂಡ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. 7 ಜನರನ್ನು ಈಗಾಗಲೇ ರಕ್ಷಿಸಲಾಗಿದೆ. 2 ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ವಯನಾಡ್ನಲ್ಲಿ ಸಂಭವಿಸಿದಂತಹ ದುರಂತ ಇದು. ಟ್ವಿನ್ ಟನಲ್ ಕಾರ್ಯಾಚರಣೆ ಏನು ನಡೀತಾ ಇತ್ತು ಆ ಪ್ರದೇಶದಲ್ಲಿ ಸಂಭವಿಸಿದ ದುರಂತ ಇವತ್ತು ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಕಲ್ಲಾಡಿಯ ಟ್ವಿನ್ ಟನಲ್ ಯೋಜನಾ ಸ್ಥಳದಲ್ಲಿ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು. ಆ ಕಾರ್ಮಿಕರನ್ನು ಕರೆದುಕೊಂಡು ಬರ್ತಾ ಇದ್ದಂತಹ ಬಸ್ನ ಮೇಲೆ ಮಣ್ಣು ಕುಸಿದು ಬಿದ್ದಿರುವಂತಹ ಮಣ್ಣು ಆ ಬಸ್ನ ಮೇಲೆ ಬಿದ್ದಿದೆ. ಹೀಗಾಗಿ ಆ ಬಸ್ನಲ್ಲಿ ಇದ್ದಂಥವರು ಸಿಲುಕಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಆ ರಭಸ ಎಷ್ಟು ದೂರಕ್ಕೆ ಬಂದಿದೆ ನೋಡಿ. ಅಲ್ಲಿ ಮಣ್ಣಿನ ಕುಸಿತ ಏನಾಗಿತ್ತು ಅದು ಎಷ್ಟು ದೂರಕ್ಕೆ ಬಂದಿದೆ ಅಂದರೆ ಜನರೇ ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ. ವಾಹನಗಳು ಕೊಚ್ಚಿಕೊಂಡು ಬರ್ತಾ ಇದ್ದಾವೆ ಆ ಮಣ್ಣು ಕುಸಿತಗೊಂಡ ರಭಸಕ್ಕೇನೆ. ಈ 3 ಜನ ಲಾಸ್ಟಿಗೆ ಆಗಲೇ ಒಬ್ಬರು ನೀಲಿ ಶರ್ಟ್ ಹಾಕ್ಕೊಂಡಿರೋರಲ್ಲಿ ಈಗಲೂ ಬಿದ್ದಿದ್ದಾರೆ. ಅವರು ಮತ್ತು ಈಗ ಎದ್ದೋದಂಥ ಒಬ್ಬ ಮಹಿಳೆ ಮತ್ತು ಪುರುಷ, ಅವರು ನಿಜಕ್ಕೂ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಅವರ ಜೀವಕ್ಕೇನು ಅಪಾಯ ಆಗಲಿಲ್ಲ. ಇನ್ನೊಂದು 10 ಸೆಕೆಂಡ್ 5 ಸೆಕೆಂಡ್ ಆಚೀಚೆ ಆಗಿದ್ರೂ ಕೂಡ ಅವರ ಜೀವಕ್ಕೂ ಕುತ್ತಿತ್ತು. ಆ ಟ್ಯಾಂಕರ್ ಕೂಡ ಕೊಚ್ಚಿಕೊಂಡು ಬಂದಂತಹ ಟ್ಯಾಂಕರ್ ಕೂಡ ಇನ್ನೂ ಮುಂದೆ ಬಂದಿರ್ತಿತ್ತೇನೋ ಬಹುಶಃ. ಅಲ್ಲಿ ಜೀಪ್ ತಡೆದಿದೆ ಅದನ್ನು. ಜೀಪ್ ಮತ್ತು ಅಲ್ಲಿದ್ದಂತಹ ಒಂದಷ್ಟು ವಾಹನಗಳು ಅಡ್ಡ ಇದ್ವಲ್ಲ ಅವುಗಳು ಅದನ್ನು ತಡೆದಿರುವಂಥದ್ದು. ಹಾಗಾಗಿ ಅದರ ವೇಗಕ್ಕೆ ಬ್ರೇಕ್ ಬಿದ್ದಿದೆ ಅಲ್ಲಿ ನೋಡಿ. ಆ ಜೀಪ್ಗೂ ಕೂಡ ಟಚ್ ಆಗಿದೆ ಟ್ಯಾಂಕರ್ ಬಂದು. ಈ ಇಡೀ ಘಟನೆ ಏನು ಗಮನಿಸ್ತಾ ಇದ್ದೀರಾ ನೀವು, ಇಡೀ ಭೂಕುಸಿತ ಸಂಭವಿಸಿ ಮೇಲುಗಡೆ ಆದಂತಹ ಭೂಕುಸಿತ ಏನಿತ್ತು ಅದು ಅಲ್ಲಿಂದ ಈ ಟ್ಯಾಂಕರ್ನ ದೃಶ್ಯಗಳನ್ನು ಏನು ಗಮನಿಸ್ತಾ ಇದ್ದೀರಾ, ಇದು ಕಡೆಯ ದೃಶ್ಯ. ಇದು ಇಲ್ಲಿವರೆಗೂ ಬಂದು ತಲುಪೋದಕ್ಕೆ ಏನು ತುಂಬ ಸಮಯ ಹಿಡಿದಿಲ್ಲ. ಕೇವಲ 30 ಸೆಕೆಂಡ್ಗಳಲ್ಲಿ ಇದೊಂದು ದುರಂತ ಸಂಭವಿಸಿ ಹೋಗಿದೆ. ಅಲ್ಲಿ ವಯನಾಡ್ನ ಕಲ್ಲಾಡಿ ಬಳಿ ನಡೆದಿರುವಂತಹ ದುರಂತ. ಟ್ವಿನ್ ಟನಲ್ ಯೋಜನೆಗೇನು ಕಾಮಗಾರಿ ನಡೀತಾ ಇತ್ತು ಆ ಕಾಮಗಾರಿಯ ಸ್ಥಳದಲ್ಲಿ ಸಂಭವಿಸಿದ ಭೂಕುಸಿತ ಇದು. ಇದಕ್ಕೆ ತೆಗೆದುಕೊಂಡಂತಹ ಸಮಯ ಕೇವಲ 30 ಸೆಕೆಂಡ್. ಇಬ್ಬರ ಜೀವವನ್ನು ಬಲಿ ಪಡೆಯೋದಕ್ಕೆ ಅಲ್ಲಿ ಭೂಕುಸಿತದಿಂದ ಆ ಭೂಕುಸಿತಕ್ಕೆ ಬೇಕಾಗಿದ್ದು ಕೇವಲ 30 ಸೆಕೆಂಡ್ ಮಾತ್ರ. 30 ಸೆಕೆಂಡ್ಗಳಲ್ಲಿ ಇಂಥದ್ದೊಂದು ಘನಘೋರ ದುರಂತ ಅಲ್ಲಿ ಸಂಭವಿಸಿದೆ. ಈಗಲೂ ಕೂಡ ಅಲ್ಲಿ
ಮಣ್ಣಿನ ಅವಶೇಷಗಳ ಅಡಿ ಸಿಲುಕಿದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ರಕ್ಷಣಾ ಕಾರ್ಯ ಮುಂದುವರೆದಿದೆ. NDRF ತಂಡ ಇನ್ನು 7 ಜನರಿಗೋಸ್ಕರ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ನಡೆದಿದೆ. ಈಗಲೂ ಕೂಡ ನಾವು ಟಿವಿಯಲ್ಲಿ ನೋಡ್ತಾ ಇದ್ರೇನೆ ಆ ದೃಶ್ಯ ಎದೆ ಜಲ್ ಅನಿಸುತ್ತೆ. ಅದನ್ನು ಅಲ್ಲಿ ನೇರವಾಗಿ ನೋಡಿದವರು, ಅದರ ಅಡಿಯಲ್ಲಿ ಸಿಲುಕಿ ಈಗಲೂ ಕೂಡ ನರಳಾಡ್ತಾ ಇರೋರು, ಅವರ ಪರಿಸ್ಥಿತಿಯನ್ನು ಊಹಿಸ್ಕೊಳ್ಳೋದಕ್ಕೂ ಕಷ್ಟ ಆಗತ್ತೆ. ಆ್ಯಕ್ಚುಲಿ ಅದು ಅವ್ರು ಏನು ಅನುಭವಿಸ್ತಾ ಇದ್ದಾರೆ. ಸಮುದ್ರದ ಅಲೆಯಂತೆ ಅಬ್ಬರಿಸಿಕೊಂಡು ಬಂದಿರುವಂಥದ್ದು ಭೂಕುಸಿತದ ಮಣ್ಣು. ಬಹುಶಃ ಅದಕ್ಕಿಂತಲೂ ವೇಗವಾಗಿ ಬಂದಿದೆ ಅಂತ ಅನ್ಸತ್ತೆ. ಇದು ತನ್ನ ದಾರಿಯಲ್ಲಿ ಸಿಲುಕಿದಂತಹ, ಅಡ್ಡ ಸಿಕ್ಕಂತಹ ಎಲ್ಲ ವಸ್ತುಗಳನ್ನು ಕೂಡ ಕೊಚ್ಚಿಕೊಂಡೇ ಬಂದಿರುವಂಥದ್ದು ಅಲ್ಲಿ ಭೂಕುಸಿತದಲ್ಲಿ ಸಂಭವಿಸಿದ ಮಣ್ಣು. ಆ ಮಣ್ಣು ಏನು ಕೆಳಗಡೆ ಬರ್ತಾ ಹೋಗುತ್ತೆ, ಬಂದಾಗ ಅದರ ರಭಸಕ್ಕೆ ಜನರು ಕೊಚ್ಕೊಂಡು ಹೋಗಿದ್ದಾರೆ, ವಾಹನಗಳು ಕೊಚ್ಕೊಂಡು ಬಂದಿದ್ದಾವೆ. ಅಡ್ಡ ಏನು ಸಿಕ್ಕಿದೆಯೋ ಅದೆಲ್ಲವೂ ಕೂಡ, ಅದರಲ್ಲಿ ಬಹುತೇಕ ಈಗ ನಾಮಾವಶೇಷ, ಅಲ್ಲಿ ಏನು ಉಳಿದಿಲ್ಲ. ಆ ಟ್ಯಾಂಕರು ಹಾಗೆ ಅದಕ್ಕೂ ಮೊದಲು ತಪ್ಪಿಸಿಕೊಂಡು ಬಂದಂತಹ ಜನರು, ಅವರು ಮಾತ್ರ ಸುರಕ್ಷಿತ. ಬಸ್ನಲ್ಲಿ ಸಿಲುಕಿದ್ದಂತಹ 7 ಜನರನ್ನು ರಕ್ಷಣೆ ಮಾಡಿದ್ದಾರೆ. ಇನ್ನು 7 ಜನರಿಗೋಸ್ಕರ ಹುಡುಕಾಟ ನಡೀತಾ ಇದೆ. 2 ಮಾತ್ರ ದುರಾದೃಷ್ಟವಂತರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. 7 ಜನರಿಗೋಸ್ಕರ NDRF ತಂಡ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಈ ಭಯಾನಕ ದೃಶ್ಯವನ್ನು ನೋಡಿದ್ರೆ ಎಂಥವರ ಎದೆಯಾದರೂ ಕೂಡ ನಡಗತ್ತೆ. ಕಲ್ಲಾಡಿಯ ಟ್ವಿನ್ ಟನಲ್ ಕಾಮಗಾರಿ ನಡೀತಾ ಇದ್ದಂತಹ ಪ್ರದೇಶದಲ್ಲಿ ಸಂಭವಿಸಿರುವ ದುರಂತ ಇದು. ನಾಡಿನಲ್ಲಿ ಸಂಭವಿಸಿದಂತಹ ಗುಡ್ಡ ಕುಸಿತದಲ್ಲಿ 2 ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ನಡೆದಿರುವಂತಹ ದುರಂತ ಇದು. ಕಾರ್ಮಿಕರನ್ನು ಕರೆದೊಯ್ದಂತಹ ಬಸ್ಸು ಕೂಡ ಈ ದುರಂತದಲ್ಲಿ ಆ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದೆ. ಆಗಲೇ ಒಂದು ದೃಶ್ಯವನ್ನು ನಾವು ಗಮನಿಸಿದ್ವಿ. ಬಸ್ ಸಿಲುಕಾಕಿಕೊಂಡಿದೆ, ಮುಕ್ಕಾಲು ಭಾಗ ಬಸ್ ಮುಳುಗೋಗ್ಬಿಟ್ಟಿದೆ ಮಣ್ಣಿನಲ್ಲಿ. ಕೇವಲ ಮೇಲ್ಗಡೆಯ ಟಾಪ್ ಮಾತ್ರ ಕಾಣಿಸ್ತಾ ಇತ್ತು ಆ ದೃಶ್ಯದಲ್ಲಿ. NDRF ತಂಡ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇನ್ನು ಈ ದುರಂತ ಸಂಭವಿಸೋದಕ್ಕೆ ಕಾರಣ ಅಲ್ಲಿ ಅವೈಜ್ಞಾನಿಕವಾಗಿ ಶೇಖರಿಸಿಡಲಾಗಿದ್ದಂತಹ ಮಣ್ಣು ಅಂತ ಹೇಳಲಾಗ್ತಾ ಇದೆ. ಮಾನವ ನಿರ್ಮಿತ ದುರಂತ ಇದು ಅಂಥೇಳಿ ಕೇರಳದ ಸಚಿವರೇ ಹೇಳಿದ್ದಾರೆ. ಸುರಂಗ ಮಾರ್ಗದ ನಿರ್ಮಾಣಕ್ಕಾಗಿ ಅಲ್ಲಿ ಮಣ್ಣನ್ನು ಶೇಖರಿಸಿಟ್ಟಿದ್ರು. ಮಳೆ ಬಂದ ಕಾರಣ ಮೇಲ್ಗಡೆಯಿಂದ ಗುಡ್ಡನೂ ಕುಸಿದಿದೆ. ಗುಡ್ಡದ ಜೊತೆಗೆ ಅಲ್ಲಿ ಶೇಖರಿಸಿಟ್ಟಿದ್ದ ಮಣ್ಣೇನಿತ್ತಲ್ಲ ಅದು ಕೂಡ ಕುಸಿತ ಆಗಿರುವಂಥದ್ದು. ಈ ಕಾರಣದಿಂದಲೇ ಇಂಥದ್ದೊಂದು ಘನಘೋರ ದುರಂತ ಸಂಭವಿಸಿದೆ ಅಲ್ಲಿ ಅಂಥೇಳಿ ಕೇರಳದ ಸಚಿವರೇ ಹೇಳಿದ್ದಾರೆ ಈ ಮಾತನ್ನು. ಇದು ಮಾನವ ನಿರ್ಮಿತ ದುರಂತ, ಇದು ನ್ಯಾಚುರಲ್ ಡಿಸಾಸ್ಟರ್ ಅಲ್ಲ, ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂಥೇಳಿ ಅವ್ರು ಹೇಳಿರುವಂಥದ್ದು. ಮಣ್ಣಿನ ಶೇಖರಣೆಯಿಂದಾಗಿಯೇ ಕುಸಿತ ಆಗಿದೆ ಅಂಥೇಳಿ ಕೇರಳದ ಸಚಿವ ಟಿ ಸಿದ್ದಿಕ್ ಹೇಳಿರುವಂಥದ್ದು. ಮತ್ತೊಂದೆಡೆ ಕೇರಳದ CM ಕೂಡ ಅವಘಡದ ಬೆನ್ನಲ್ಲೇ ತುರ್ತು ಸಭೆಯನ್ನು ಕರೆದಿದ್ದಾರೆ. ಕೇರಳ CM VD ಸತೀಶನ್. ಎರಡು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದರಲ್ಲಿ ನೇರ ದೃಶ್ಯ ನೀವು ಗಮನಿಸ್ಬೋದು. ಆ ಗುಡ್ಡ ಕುಸಿತ ಆರಂಭವಾಗುವ ದೃಶ್ಯ ಇದು, ಮೇಲ್ಗಡೆ ಅಲ್ಲಿಂದ ಜಾರ್ಕೊಂಬರುವಂಥದ್ದು. ಅದಾದ ಮೇಲೆ ಈ ಕಡೆಗೆ ಏನು ದೃಶ್ಯ ಗಮನಿಸ್ತಾ ಇದ್ದೀರಾ, ಇದು ಕೊನೆಯ ದೃಶ್ಯ. ಆ ರಭಸ ಎಷ್ಟು ಜೋರಾಗಿತ್ತು ಕುಸಿತ ಕಂಡಿದ್ದು ಅಂದರೆ, ಅಲ್ಲಿದ್ದ ಜನರಿಗೆ, ಅಲ್ಲಿ ಯಾರಿಗೂ ಬಹುಶಃ ನಾವು ಉಳಿತೀವಿ ಅಂತ ಕೂಡ ಅನಿಸಿರ್ಲಿಲ್ವೇನೋ. ಆ ಬದುಕು ಉಳಿದವರು ಅದೃಷ್ಟವಂತರಲ್ಲಿ. ಕೆಸರಿನ ಪ್ರವಾಹ ಏನಿದೆ ಇದು ಅಲೆಗಳಿಗಿಂತ ಜೋರಾಗಿ ಅಬ್ಬರಿಸಿ ಜಾರಿಕೊಂಡು ಬಂದಿರುವಂಥದ್ದು ಅಲ್ಲಿಂದ. ಆ ಅಲೆಯನ್ನು ಕಂಡ್ರೇ ಎದೆ ನಡುಗಿ ಹೋಗುತ್ತೆ. ಅಷ್ಟು ರಭಸವಾಗಿ ಬಂದು ಅಪ್ಪಳಿಸಿರುವಂಥದ್ದು ಅಲ್ಲಿದ್ದಂತಹ
ವಾಹನಗಳಿಗೆ, ಮರಗಳಿಗೆ, ಬೃಹದಾಕಾರದ ಮರಗಳು ನೆಲಕಚ್ಚಿ ಹೋಗಿದ್ದಾವೆ. ಅದರ ರಭಸಕ್ಕೆ ಮರಗಳಿಗೂ ಕೂಡ ನಿಲ್ಲುವ ಶಕ್ತಿಯೇ ಇಲ್ಲ, ಅಷ್ಟು ರಭಸವಾಗಿ ಹೊಡೆದುಕೊಂಡು ಬಂದಿರುವಂಥದ್ದು. ಮೊದಲ ದೃಶ್ಯದಲ್ಲಿ ಏನು ಟ್ಯಾಂಕರನ್ನು ನೀವು ಗಮನಿಸ್ತಾ ಇದ್ದೀರಾ, ಅದೇ ಟ್ಯಾಂಕರು ಕೊಚ್ಚಿಕೊಂಡು ಬಂದಿದೆ ಇಲ್ಲಿಗೆ. ಆ ಟ್ಯಾಂಕರ್ ನಿಂತಂತಹ ಸ್ಥಳದಲ್ಲಿ ಏನು ಒಂದು ಬೃಹದಾಕಾರದ 2 ಮರಗಳು ಇದ್ದಾವೆ, ಬಲಬದಿಗೆ ಒಂದು, ಎಡಬದಿಗೆ ಒಂದು. ಆ ಮರಗಳು ಕೂಡ ಧರಾಶಾಹಿ ಆಗೋಗಿದ್ದಾವೆ. ಅವು ಕೂಡ ಆ ಕೆಸರಿನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾವೆ. ಮೊದಲ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಕೇವಲ ಲಾರಿ ಮಾತ್ರ ಅಲ್ಲ, ಬಸ್ ಕೂಡ ಕಾಣಿಸ್ತಾ ಇದೆ. ಕಾರ್ಮಿಕರು ಸಿಲುಕಿ ಹಾಕಿಕೊಂಡಿರುವಂತಹ ಬಸ್ ಏನಿದೆ, ಕಾರ್ಮಿಕರನ್ನು ಕರೆದೊಯ್ತಾ ಇದ್ದಂತಹ ಬಸ್ಸು ಅಂತೇಳಿ ಏನು ಹೇಳಲಾಗ್ತಾ ಇದೆ, ಆ ಬಸ್ನ ದೃಶ್ಯವನ್ನು ಕೂಡ ನೀವು ಮೊದಲ ದೃಶ್ಯದಲ್ಲಿ ಗಮನಿಸ್ಬೋದು. ಬಿಳಿ ಬಣ್ಣದ ಒಂದು ಸ್ವಲ್ಪ ಸಿಲ್ವರ್ ಕಲರ್ ಬಣ್ಣದ ಬಸ್ ಅದು. ಲಾರಿ, ಆ ಕಂಟೈನರ್ ಏನಿದೆ, ಆ ಕಂಟೈನರ್ನ ಮುಂಭಾಗದಲ್ಲಿ ಇರುವಂತಹ ಬಸ್ ಅದು. ಆ ಬಸ್ನಲ್ಲಿಯೇ ಕಾರ್ಮಿಕರನ್ನು ಕರೆದುಕೊಂಡು ಹೋಗಲಾಗ್ತಾ ಇತ್ತು ಅನ್ನುವ ಮಾಹಿತಿ ಇರುವಂಥದ್ದು. ಅದರಲ್ಲಿ ಇದ್ದಂತಹ ಕಾರ್ಮಿಕರೇ ಈಗ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂಥದ್ದು. ಅದರಲ್ಲಿ 2 ಮೃತಪಟ್ಟಿದ್ದಾರೆ, 7 ಜನರ ರಕ್ಷಣೆಯಾಗಿದೆ. ಇನ್ನೂ 7 ಜನರನ್ನು ರಕ್ಷಿಸೋದಕ್ಕೋಸ್ಕರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂಥದ್ದು, ಶೋಧ ಕಾರ್ಯ ನಡೀತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂದೇಶ, ಭೀಕರ ದೃಶ್ಯಗಳನ್ನು ನೋಡಿದ್ರೇ ಎದೆ ಜಲ್ ಅನ್ಸತ್ತೆ. ಏನೆಲ್ಲ ಮಾಹಿತಿ, ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ, ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಈಗ? ನವೀನ್, ಕೇರಳದ ವೈನಾಡಿನಲ್ಲಿ ಈಗ ಭೂಕುಸಿತವಾಗಿ 3 ಸಾವನ್ನಪ್ಪಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇದು ಕಲಾಡಿ ಮೀನಾಕ್ಷಿ ಸೇತುವೆ ಬಳಿ ಈ ಒಂದು ಭೂಕುಸಿತ ಸಂಭವಿಸುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಮೆಪ್ಪಾಡಿ ಏನಿದೆ, ಈ ಮೆಪ್ಪಾಡಿ ಸುರಂಗ ಮಾರ್ಗದ ಬಳಿ ಈ ಒಂದು ಘಟನೆ ನಡೆದಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಓರ್ವ ಕಾರ್ಮಿಕ ಅವಶೇಷಗಳ ಅಡಿಯಲ್ಲಿ ಈಗ ಸಿಲುಕಿರುವಂತಹ ಶಂಕೆ ಕೂಡ ಇದೆ. ಹೀಗಾಗಿ NDRF ತಂಡ ಕೂಡ ಈಗ ಕಾರ್ಯಾಚರಣೆಯನ್ನ ಒಂದು ಕಡೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಓರ್ವ ವ್ಯಕ್ತಿಯ ರಕ್ಷಣೆಯನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಯಾಕಂದ್ರೆ ನಾವು CCTV ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು, ತುಂಬಾ ಭೀಕರವಾದ ಒಂದು ದೃಶ್ಯ ಈಗ CCTVಯಲ್ಲಿ ಸೆರೆಯಾಗಿರುವಂತದ್ದು. ಆ ದೃಶ್ಯದಲ್ಲೂ ಕೂಡ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಕಾರ್ಮಿಕರು ಕೂಡ ಈ ಒಂದು ಕಂಪ್ಲೀಟ್ ಗುಡ್ಡ ಕುಸಿದಂತ ಸಂದರ್ಭದಲ್ಲಿ ಅಲ್ಲಿಂದ ಪರಾರಿಯಾಗೋದು ಅಥವಾ ಅಲ್ಲಿಂದ ಓಡ್ ಹೋಗುವಂತ ದೃಶ್ಯಗಳು ಕೂಡ ಕಂಡು ಬಂದಿರುವಂತದ್ದು. ಜೊತೆಗೆ ಈ ಏನು ಬೆಟ್ಟದ ಒಂದು ಕೆಸರೇನಿದೆ, ಇದು ಬೇರೆ ಬೇರೆ ಕಡೆಗೆ ತಿರುಗಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಸದ್ಯ 3 ಹಿಟಾಚಿ ಹಾಗೆ 10ಕ್ಕೂ ಹೆಚ್ಚು ಕಾರ್ಮಿಕರಿದ್ರು ಅಲ್ಲಿ ಅನ್ನೋ ಒಂದು ಮಾಹಿತಿ ಕೂಡ ಇರೋದ್ರಿಂದ ಈಗ ಸದ್ಯ ಅಲ್ಲಿ ಕಾರ್ಯಾಚರಣೆಯನ್ನ ಕೂಡ NDRF ತಂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ ರಕ್ಷಣೆಯನ್ನ ಮಾಡ್ತಿರುವಂತದ್ದು. ಈಗ ಸದ್ಯ 7 ಜನರನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರೇ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದ್ರಿಂದ ಈಗ ಸದ್ಯ ಆ ಒಂದು ಜಾಗದಲ್ಲಿ ಅಂದ್ರೆ ಅನಕೊಪ್ಪೋಯಲ್ ಹಾಗೆ ಮೆಪ್ಪಾಡಿ ಸುರಂಗ ಮಾರ್ಗದ ಮಧ್ಯದಲ್ಲಿ ಅಥವಾ ಆ ಒಂದು ಸುರಂಗ ಮಾರ್ಗದ ಬಳಿ ಈ ಒಂದು ಘಟನೆ ಏನು ನಡೆದಿದೆ, ಅಲ್ಲಿ ಕಾರ್ಯಾಚರಣೆಯನ್ನ ಸದ್ಯ NDRF ತಂಡ, ಸ್ಥಳೀಯರು ಹಾಗೆ ಅಲ್ಲಿರುವಂತಹ ಏನು ಪೊಲೀಸರು ಈಗಾಗಲೇ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ನವೀನ್, ಸಂದೇಶ್, ಇದು ನ್ಯಾಚುರಲ್ ಡಿಸಾಸ್ಟರ್ ಅಲ್ಲ, ಇದು ಮ್ಯಾನ್ ಮೇಡ್, ಅಂದರೆ ಮಾನವ ನಿರ್ಮಿತ ದುರಂತ ಅಂತೇಳಿ ಕೇರಳದ ಸಚಿವರೇ ಹೇಳಿದ್ದಾರೆ, ಸಿದ್ದಿಕ್ ಅವರು. ಇದು ಎಲ್ಲೋ ಕಾರ್ಮಿಕರು ಆಗ ಟನಲ್ನ ಕಾಮಗಾರಿ ಮಾಡ್ತಾ ಇರುವಂತಹ ಗುತ್ತಿಗೆದಾರರು ಅವ್ರು ಏನಿದ್ದಾರೆ ಅವರ ನಿರ್ಲಕ್ಷ್ಯ ಅಂತ ಅನಿಸ್ತಾ ಇದೆಯಾ ಈ ದುರಂತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗೋದಕ್ಕೆ? ನವೀನ್, ಇದು ತುಂಬಾ ಪ್ರೀ ಮೆಚೂರ್ಡ್ ಆಗಿರೋದ್ರಿಂದ ಈಗ ಸದ್ಯ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾತ್ರ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಅಂದ್ರೆ NDRF ತಂಡ ಆಗಿರ್ಬೋದು ಅಥವಾ ಅಲ್ಲಿನ ಸ್ಥಳೀಯ ಪೊಲೀಸರು ಮೊದಲಿಗೆ ಅವರ ಪ್ರಮುಖವಾದ ಈಗಿರುವಂತಹ ವಿಚಾರ ಅಂದ್ರೆ ಇಲ್ಲಿ ರೆಸ್ಕ್ಯೂ ಮಾಡುವಂತದ್ದು.
ರೆಸ್ಕ್ಯೂ ಮಾಡುವಂತಹ ಕೆಲಸವನ್ನ ಈಗ ಸದ್ಯ NDRF ತಂಡ ಕೂಡ ಮಾಡ್ತಾ ಇದೆ. ಇದಾದ ನಂತರ ಅಂದ್ರೆ ಅಲ್ಲಿ ಒಳಗಿರುವಂತಹ ಅಥವಾ ಸಿಲುಕಿರುವಂತಹ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ ಬಳಿಕ ಈ ಒಂದು ಘಟನೆ ಹೇಗೆ ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಕಾರಣವನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸದ್ಯದ ಮಟ್ಟಿಗೆ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುವಂತ ಕೆಲಸವನ್ನ NDRF ತಂಡ ಹಾಗೆ ಅಲ್ಲಿನ ಸ್ಥಳೀಯರು ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಈಗ ಸದ್ಯ ರಕ್ಷಣೆಯ ನಂತರ ಅಂದ್ರೆ ಒಳಗೆ ಯಾರೆಲ್ಲ ಸಿಲುಕಿದ್ದಾರೆ ಅವರನ್ನ ರಕ್ಷಣೆ ಮಾಡಿದ ಬಳಿಕ ಈ ಒಂದು ಘಟನೆಗೆ ಕಾರಣ ಏನು ಅಂದ್ರೆ ಅಲ್ಲಿ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ನಡೀತಾ ಅಥವಾ ಪ್ರಕೃತಿ ವಿಕೋಪದಿಂದ ಈ ಒಂದು ಘಟನೆ ಆಯ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಆದ್ರೆ ಈಗ ಸದ್ಯ 7 ಜನರನ್ನ ಈಗಾಗಲೇ ರಕ್ಷಣೆ ಮಾಡಿರೋದ್ರಿಂದ ಈಗ 7 ಜನರನ್ನು ಕೂಡ ರಕ್ಷಿಸಿರೋದ್ರಿಂದ ಒಳಗಡೆ ಕೂಡ ಇನ್ನೂ ಒಬ್ರು ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಕಾರ್ಯಾಚರಣೆಯನ್ನ NDRF ತಂಡ ಹಾಗೆ ಅಲ್ಲಿನ ಸ್ಥಳೀಯರು ಮುಂದುವರಿಸಿದ್ದಾರೆ. ನವೀನ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.